ಮತ್ತೊಂದೇನೆಯಲ್ಲಿ ಎಲ್ಲ ಮಾಡಿದೆ ಕಾಂಗ್ರೆಸ್ ಪಕ್ಷ, ಒಳ್ಳೆ ಅನುಕೂಲ ಮಾಡಿದೆ. ಒಳ್ಳೆ ಕಾಂಗ್ರೆಸ್ ಪಕ್ಷ ಈ ಸಾರಿ ಬರಬೇಕು, ಗ್ಯಾರಂಟಿ ಬಂದೇ ಬರ್ತದೆ. 3 ಸೀಟ್ಗೇನು ಹೋಗಿ ಕುಮಾರಸ್ವಾಮಿ ಅವರು 3 ಸೀಟ್ಗೇನು ಹೋಗಿ ತಗೋಬೇಕಾಗಿರಲಿಲ್ಲ. ಹಿಂಗೆಲ್ಲ ಹೋಗ್ಬಾರ್ದಾಯ್ತು. ಕೋಮುವಾದಿ ಪಕ್ಷ ಅಂತೀರಿ, ಇವತ್ತು ಅವರೇ ಜೊತೆ ಸೇರ್ಕೊಂಡವ್ರೆ. ಹೋಗ್ಬಾರ್ದಾಯ್ತು. ಏನು ಹೆಲ್ಪ್ ಆಗಿದೆ ಸರ್ ಗ್ಯಾರಂಟಿ ಯೋಜನೆಗಳು? ಗ್ಯಾರಂಟಿಯಲ್ಲಿ ಬಸ್ ಫ್ರೀ ಆಗಿದೆ, ಮತ್ತು ಯುವ ನಿಧಿ ಆಗಿದೆ, ಮತ್ತು ತಿರ್ಗಾ ಆಮೇಲೆ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ. ಎಲ್ಲ ಬಡದ ಬಗ್ಗರು ಅಕ್ಕಿ ಕೊಟ್ಟಿದ್ದಾರೆ. ಎಲ್ಲ ಅನುಕೂಲ ಮಾಡಿಕೊಟ್ಟಿದೆ ಕಾಂಗ್ರೆಸ್. ಅದೇ BJPಯಲ್ಲಿ JDS ಅಲ್ಲಿ ಏನು ಮಾಡ್ಕೊಳ್ಳಿಲ್ಲ ಜನಗಳಿಗೆ. ಕೆಲವರು ಹೇಳ್ತಾರೆ ಸೋಂಬೇರಿತನ ಅವು ಅವೆಲ್ಲ ಸುಳ್ಳು ಕಲ್ತಿರೋದು. ಒಬ್ಬ ಬಡಬಗರು ಓದಬೇಕು, ಇದು ಅಂದ್ರೆ ಮಕ್ಕಳುಗಳಿಗೆ ಎಷ್ಟು ಕಷ್ಟ ಇವತ್ತು ಜೀವನ ಮಾಡ್ಬೇಕಾದ್ರೆ ಗೊತ್ತು. ಕಾಂಗ್ರೆಸ್ ಸಿದ್ದರಾಮಯ್ಯನವರು ಸಖತ್ತು ಯೋಜನೆಗಳನ್ನು ಕೊಟ್ಟಿದ್ದಾರೆ. 6 ಜನಗಳು ಉಪಯೋಗಿಸ್ಕೊತವ್ರೆ. 6 ಜನಗಳು ಇಲ್ದಿರೋ ಸುಳ್ಳು ಅಲ್ಪ ಇದು ಸುಳ್ಳು ಹೇಳ್ತಾರೆ. ಏನಂತ ನಮಗೆ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ, ಪ್ರತಿಯೊಬ್ಬರಿಗೂ ತಲುಪಿದೆ. 2000 ಯುವ ನಿಧಿನೇ ಆಗಲಿ ಮತ್ತೊಂದೇನೇ ಆಗಲಿ ಎಲ್ಲ ಮಾಡಿದೆ ಕಾಂಗ್ರೆಸ್ ಪಕ್ಷ. ಒಳ್ಳೆ ಅನುಕೂಲ ಮಾಡಿದೆ. ಒಳ್ಳೆ ಕಾಂಗ್ರೆಸ್ ಪಕ್ಷ ಈ ಸಾರಿ ಬರಬೇಕು, ಗ್ಯಾರಂಟಿ ಬಂದೇ ಬರ್ತದೆ. MLA ಈಗ MP ಎಲೆಕ್ಷನ್ ಯಾರು ಗೆಲ್ಲಬಹುದು? MP ಎಲೆಕ್ಷನ್ ನಮ್ಮ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ವೆಂಕಟರಮಣ ಸ್ಟಾರ್ ಹೇಳಿದ್ರಲ್ಲ, ಸ್ಟಾರ್ ಚಂದ್ರು ಅವ್ರು, ವೆಂಕಟರಮಣ ಸ್ಟಾರ್ ಚಂದ್ರು ಬರ್ತಾರೆ. ಗೆಲ್ಲೋದಂತೂ ಖಚಿತ. ನಮ್ಮ JDS ಇಂದ BJPಗೆ ಸೇರ್ಕೊಂಡು ನಿಂತಿದ್ದು ಒಳ್ಳೇದ ಕೆಟ್ಟದ್ದು. ಅವ್ರ ಪಕ್ಷನೇ ತೀರ್ಸ್ಕೊಬಿಟ್ರು. ಅವರು 3 ಸೀಟ್ಗೇನು ಹೋಗಿ ಕುಮಾರಸ್ವಾಮಿ ಅವರು 3 ಸೀಟ್ಗೇನು ಹೋಗಿ ತಗೋಬೇಕಾಗಿರಲಿಲ್ಲ. ಯಾಕೆಂದ್ರೆ ಅವ್ರದ್ದೇ ಒಂದು ಆಡಳಿತ ಇತ್ತು, ಮಾಡ್ಬೋದಾಯ್ತು, ನಿಲ್ಬೋದಾಯ್ತು. ಅವ್ರು ಹೋಗಿ ಏನು ಮಾಡ್ಕೋಬೇಕಾಗಿದ್ದಿಲ್ಲ 3 ಸೀಟ್ಗೋಸ್ಕರ. ಇವರೇ ಸ್ವಂತ ನಿಂತು ಮಾಡ್ಕೋಬೋದಾಯ್ತು. ಅದರಲ್ಲೂ ಈಗ ಸುಮಲತಾ ಕೊಡ್ತಾರೆ ಅಂದರು, ಸುಮಲತಾ ಕೊಡಲಿಲ್ಲ. ಅವ್ರು ಇಂಡಿಪೆಂಡೆಂಟ್ ಆಗಿ ನಿಂತರು ಇದ್ದು ಕಾಂಗ್ರೆಸ್ ಇನ್ನೂ ಚೆನ್ನಾಗಿರ್ತದೆ. ಇವರು ಬರುವಂಥ ಓಟು BJP ಮತ್ತು JDS ಡಿವೈಡ್ ಆಯ್ತವೆ. ಕಾಂಗ್ರೆಸ್ ಆರಾಮಾಗಿ ಸ್ಟಾರ್ ಚಂದ್ರವರು ಗೆದ್ಕೊಯ್ತಾರೆ ಆರಾಮಾಗಿ. ಹೌದು. ಈಗ ಇನ್ನೊಂದು ಹೇಳಿ, ಚನ್ನಪಟ್ಟಣದಿಂದ ಇಲ್ಲಿ ಬರ್ತಾರೆ ಹಾಲಿ MLA. ಯಾರು ಹೇಳಿ? ಹಾಲಿ MLA ಅವರು ಕುಮಾರಸ್ವಾಮಿ ಅವರು. ಏನು ಕತೆ ಚನ್ನಪಟ್ಟಣದ ಕತೆ ಏನಾಯ್ತದೆ ಅಂದ್ರೆ, ಚನ್ನಪಟ್ಟಣದಲ್ಲಿ DK ಶಿವಕುಮಾರ್ ಅವರು ಅವರೇ ಗೆಲ್ತಾರೆ. ಅಲ್ಲ ಯೋಗೇಶ್ವರ್ ಬಿಟ್ಕೊಟ್ಟು ಬಂದಂಗೆ ಆಯ್ತದಲ್ಲ. ಈಗ ಯಾರು ಅವ್ರು ಬಿಟ್ಬಿಟ್ಟು ಇಲ್ಲಿ ಬರ್ತಾವ್ರೆ. ಈಗ ಈ ಸುಮಲತಾ ಅವರು ಇಲ್ಲಿ ಕೇಳ್ತಾವ್ರೆ, ಆದರೆ ಸುಮಲತಾ ಅವ್ರು ಕೊಡೋದಿಲ್ಲ ಅಂದ್ಬಿಟ್ಟು ಇವ್ರು ಅಲ್ಲಿಂದ ತಂದು ಸುಮಲತಾ ಅವರು ಹೋದ್ ಸಾರಿ ಇದು ಮಾಡಿದ್ರು ಅಂದ್ಬಿಟ್ಟು ಇವ್ರನ್ನ ಇದು ಮಾಡ್ತಾವ್ರೆ. ಅದರಿಂದ ಕಾಂಗ್ರೆಸ್ ಅಂತೂ ಗೆಲ್ತದೆ ಈ ಸುತ್ತಳ್ಳಿ ಇದರಲ್ಲಿ. ಈಗ ಇನ್ನೊಂದು ಹಸಿರು ಸಾಲ ಹಾಕೊಂಡು ರಾಜಕೀಯ ಮಾಡ್ತದಂತ ಕುಮಾರಸ್ವಾಮಿ ದಿಢೀರಂತ ಕೇಸರಿಕರಣ ಆಗ್ಬಿಟ್ರು. ಇದು ಸರಿ ಅಂತಾರ? ಸರಿ ಇಲ್ಲ ಸರ್. ನಾನು ಹೇಳಿಲ್ಲ, ಅವ್ರದ್ದು ಒಂದು ಪಕ್ಷ ಆದಂತ ಇತ್ತು. ಅವರು ಆ ಪಕ್ಷದಲ್ಲಿ ಮಾಡ್ಬೋದಾಯ್ತು. ಅವರು ಅದು ಇಂಡಿಪೆಂಡೆಂಟ್ ಆಗಿ ಓದೋದು ತಪ್ಪು. ಒಂದ್ಸರೆಲ್ಲ ಇವ್ರನ್ನೆಲ್ಲ ಬೋದ್ರು. ಅವರು JDSನವ್ರಿಗೆ ಬೆಂಬಲ ಕೊಡಬೇಡಿ ಅಂತೆಲ್ಲ ಬೋದ್ರು ಒಂದ್ಸರೆಲ್ಲ. ಇದು BJP ಅವ್ರಿಗೆ. ಈ ಸರಿ ತಿರ್ಗಿ ಅವ್ರಿಗೆ ಹೋಗಿ ಸಪೋರ್ಟ್ ಮಾಡಿ ಅವರು ನಾವು ಹಿಂಗಲಾಗಿ ಮಾಡ್ತಾರೆ. ಅದು ಜನಗಳು ಒಪ್ಪಲ್ಲ, ಸಾಮಾನ್ಯವಾಗಿ ಸರಿ ಇಲ್ಲ. ಅದು ಇಂಡಿವಿಜುವಲ್ ಗೆಲ್ಲಬೇಕಾಯ್ತು, ಸೋಲು ಗೆಲುವು ಮಾಮೂಲಿ ಖಚಿತ. ಅವ್ರು ಇಂಡಿವಿಜುವಲ್ ಹೆಂಗೆ ಪಕ್ಷ ಇತ್ತು ಹಂಗೆ ಮಾಡಿದರೆ ಅವ್ರಿಗೆ ಒಳ್ಳೆ ಬೆಲೆ ಇತ್ತು. ಬೆಲೆ ಹೌದು, ಕಳ್ಕೊಂಡವ್ರು. ಅವರು 3 ಪಕ್ಷಕ್ಕೆ ಹೋಗಿ ಏನು ತಗೋಬೇಕಾಗಿರಲ್ಲ. ಅವ್ರೊಬ್ಬರು ನಾಯಕರು ಒಳ್ಳೆ ಆಡಳಿತ ಮಾಡೋರು ಇಲ್ಲ ಅಂತ ಹೇಳಲ್ಲ. ಕುಮಾರಸ್ವಾಮಿ ಅವರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಅವ್ರಿಲ್ಲ. ಆದರೆ ಅವರು JDS ಇದು BJPಗೆ ಹಿಂಗೆಲ್ಲ ಹೋಗ್ಬಾರ್ದಾಯ್ತು. ಕೋಮುವಾದಿ ಪಕ್ಷ ಅಂತೀರಿ, ಇವತ್ತು ಅವರೇ ಜೊತೆ ಸೇರ್ಕೊಂಡವ್ರೆ. ಹೋಗ್ಬಾರ್ದಾಯ್ತು ಅಲ್ವಾ? ಜನಗಳೆಲ್ಲ ಪರಿಶೀಲನೆ ಮಾಡ್ತಾರೆ. ಹಾಗಾದ್ರೆ ಮಂಡ್ಯ ಕ್ಷೇತ್ರದಲ್ಲಿ ಅಂದಾಜು ಯಾರು ಲೀಡಲ್ಲಿ ಗೆಲ್ಬೋದು ಅಂತೀರಿ? ಗ್ಯಾರಂಟಿ ವರ್ಕ್ ಆಯ್ತದ ಹಂಗಾದ್ರೆ ಈ ಎಲೆಕ್ಷನ್? ಆಯ್ತದೆ. ಒಂದು 50,000 ಲೀಡಿಗಲ್ಲಿ ಸ್ಟಾರ್ ಚಂದ್ರ ಗೆಲ್ತಾರೆ. ಜಾಸ್ತಿ ಬರೋಕ್ಕಾಗಲ್ಲ. 50,000 ಒಂದು 50,000 ಗಂಟೆ ಲೀಡಲ್ಲಿ ಬರ್ತಾರೆ, ಗೆಲ್ತಾರೆ. ಅದು ನಮ್ಮ ಪ್ರಕಾರ. ಲಾಸ್ಟ್ ಟೈಮ್ ಅಂತ ಈ ಸಲಿನೂ JDSಗೆ ಇಲ್ಲ ಬರಲ್ಲ. ಅವರು ಕಷ್ಟ ಇದೆ. ಸಿಂಗಲ್ ಆಗಿ ಬಂದ್ರೆ ಹೋರಾಟ ನಡೀತಾ. ಸಿಂಗಲ್ ಆಗಿ ಬಂದ್ರೆ ಓಡಾಟ ಇತ್ತು. ಈಗ ಸುಮಲತಾ ಅವ್ರಿಗೆ ಸೀಟು ಕೊಡಲಿಲ್ಲ ಇವರು. ಈಗ ಇವರು ಸುಮಲತಾ ಅವ್ರು ಮಾಮೂಲಿ ಪಕ್ಷ ಹತ್ರ ನಿಲ್ತಾರೆ ಅಂತ ಹೇಳ್ತಾರೆ. ನಿಂತರೆ ಇವ್ರು ನಿಂತರೆ ಮತ್ತೆ ಆರಾಮಾಗಿ ಇದ್ದದ್ದು ಸ್ಟಾರ್ ಚಂದ್ರರು ಆರಾಮಾಗಿ ಹೊಡ್ಕೊಯ್ತಾರೆ. ಆರಾಮಾಗಿ ಗೆಲ್ತಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ಶಿವಣ್ಣ ಅಂದ್ಬಿಟ್ಟು ಸರ್.